ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿರುವಂಥ ಪ್ರೆಗ್ನೆಂಟ್ ವುಮೆನ್ಸ್ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅಥವಾ ಈಗಷ್ಟೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅನ್ನೋರು. ಸೊ ಈಗ ನಾನು ಹೇಳೋವಂಥ ಮಾಹಿತಿನ ದಯವಿಟ್ಟು ಕೇಳಿ. ಈ ಟೈಮಲ್ಲಿ ತುಂಬ ಸೆನ್ಸಿಟಿವ್ ಇರೋರಿಗೆ ಭ್ರೂಣ ಅಂದರೆ ಎಂಬ್ರಿಯೋ ಸ್ವಲ್ಪ ಡೆವಲಪ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ತಿನ್ನೋಂಥ ಹಣ್ಣಾಗಿರ್ಬೋದು, ಊಟ ಆಗಿರ್ಬೋದು, ತುಂಬ ಗಮನ ಇಟ್ಟಿರ್ಬೇಕಾಗಿರುತ್ತೆ ನೀವು. ಸೊ ಆ ಊಟ ಆಗಿರ್ಬೋದು, ಹಣ್ಣಾದರೂ ಆಗಿರ್ಬೋದು, ನಿಮಗೆ ತುಂಬ ಪರಿಣಾಮ ಬೀಳ್ತಾ ಇರುತ್ತೆ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದು ಬಾಳೆಹಣ್ಣು. ಇದೊಂಥರ ಶಾಕಿಂಗ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಈ ಬಾಳೆಹಣ್ಣು ಅಂದರೆ ಪಚ್ಚ ಬಾಳೆಹಣ್ಣು, ಸೊ ಇದನ್ನ ಯಾಕೆ ತಿನ್ನಬಾರ್ದು ಅಂದರೆ ವಿಟಮಿನ್ ಸಿ ಅನ್ನೋದು ತುಂಬ ಇರುತ್ತೆ. ಆ ಹುಳಿ ಅಂಶ ಹೆಚ್ಚಾಗಿರೋದ್ರಿಂದ ಈ ಎಂಬ್ರಿಯೋ ಡೆವಲಪ್ ಆಗ್ತಾ ಇರುತ್ತಲ್ಲ, ಸೊ ಅವಾಗ ಈ ವಿಟಮಿನ್ ಸಿ ಅಂಶ ಅನ್ನೋದು ಬೇಕಾಗಿರಲ್ಲ. ಸೊ ಹಾಗಾಗಿ ಇದನ್ನ ಕೂಡ ನೀವು ಅವಾಯ್ಡ್ ಮಾಡಿ. ಎರಡನೇದು ಪಪ್ಪಾಯ ಹಣ್ಣು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಈ ಪಪ್ಪಾಯ ತುಂಬಾ ಉಷ್ಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಹೀಟ್ ಜಾಸ್ತಿ ಅಂದ್ಬಿಟ್ಟು. ಸೊ ಇದು ತುಂಬ ಸೆನ್ಸಿಟಿವ್ ಇರ್ತಾರಲ್ಲ ಅಂತ ಪ್ರೆಗ್ನೆಂಟ್ ಲೇಡೀಸು ಅಥವಾ 1 ಅಥವಾ 2 ಅಬೋರ್ಷನ್ ಆಗಿರುತ್ತಲ್ಲ, ಸೊ ಅಂಥವರು ಈ ಪಪ್ಪಾಯ ಹಣ್ಣನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಸೊ ಇದು ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟ್ರಲ್ ಅಂತೂ ಮುಟ್ಟೋದಕ್ಕೆ ಹೋಗ್ಬೇಡಿ. ಎಂಬ್ರಿಯೋ ಬೆಳೆಯೋದಕ್ಕೆ ಅಥವಾ ಡೆವಲಪ್ ಆಗೋದಕ್ಕೆ ಇದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ತುಂಬಾನೇ ಹಾರ್ಮ್ಫುಲ್. ಇದು ಎಂಬ್ರಿಯೋ ಡೆವಲಪ್ಮೆಂಟ್ಗೆ ಅಡ್ಡಿ ಮಾಡುವಂತ ಎಲ್ಲಾ ಲಕ್ಷಣಗಳು ಈ ಪಪ್ಪಾಯದಲ್ಲಿರುತ್ತೆ. ಮೂರನೇದು ಅನಾನಸ್ ಅಂದ್ರೆ ಪೈನಾಪಲ್. ಈ ಅನಾನಸ್ ಅಲ್ಲಿ ಇರುವಂತಹ ಹೆವಿ ಆದಂತ ಚುಕ್ಕಾಗಿರುವಂತ ಅಂಶ ಬಂದ್ಬಿಟ್ಟು ಈ ಎಂಬ್ರಿಯೋ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಅಡ್ಡಿ ಮಾಡೋ ಅಂತಹ ತೊಂದರೆನ ಇದು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ತನನು ನೀವು ತಿನ್ನೋದಕ್ಕೆ ಹೋಗ್ಬೇಡಿ. ನಾಲ್ಕನೇದು ವಾಟರ್ ಮಿಲನ್. ಇದು ತುಂಬಾ ತಂಪು, ಇದು ಕುಡಿಬಹುದು, ತಿನ್ಬೋದು ಅಂದ್ಬಿಟ್ಟು ನೀವು ಅನ್ಕೊಂತಾ ಇರ್ತೀರಾ. ಬಟ್ ಇದು ಈ ವಾಟರ್ ಮಿಲನ್ ಕೂಡ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಿನ್ನೋಂಗಿಲ್ಲ. ಎಸ್ಪೆಷಲಿ ಡಯಾಬಿಟಿಸ್ ಇರುತ್ತಲ್ಲ, ಸೊ ಅಂತ ಲೇಡೀಸು ಈ ವಾಟರ್ ಮಿಲನ್ ಮುಟ್ಟಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ಇದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಹೀಗಾಗಿ ಇದು ಹಾರ್ಮ್ಫುಲ್ ಆಗಿರುತ್ತೆ, ಮತ್ತೆ ಎಂಬ್ರಿಯೋ ಡೆವಲಪ್ಮೆಂಟ್ಗೆ ಇದು ಸ್ವಲ್ಪ ಹಾರ್ಮ್ಫುಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಕೂಡ ಬಿಡಿ. ಐದನೇದು ಫ್ರೋಸನ್ ಬೇರೀಸ್, ಅಂದ್ರೆ ಫ್ರಿಜ್ ಅಲ್ಲಿ ತುಂಬಾ ಕೂಲ್ ಮಾಡಿ ತಿನ್ನೋ ಅಂತ ಬೇರೀಸ್. ಸೊ ಅಂತದನ್ನ ಆಕ್ಚುಲಿ ನೀವು ತಿನ್ನೋದಕ್ಕೆ ಹೋಗ್ಬೇಡಿ. ಸೊ ಅಷ್ಟು ಮಟ್ಟಿಗೆ ಕೂಲ್ ಮಾಡಿ ಅಥವಾ ಐಸ್ ಮಾಡ್ಕೊಂಡು ತಿನ್ನೋದಕ್ಕೆ ಹೋಗ್ಬೇಡಿ ಈ ಬೆರೀಸ್ನೆಲ್ಲ. ಆದಷ್ಟು ನೀವು ರೆಡ್ ಬೇರೀಸ್ ಆಗಲಿ, ಬ್ಲೂ ಬೇರೀಸ್ನಾದ್ರೂ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಇದು ತುಂಬಾ ಕೂಲ್ ಆಗಿರುತ್ತೆ. ಸ್ವಲ್ಪ ತುಂಬಾ ಕೂಲ್ ಆಗಿದೆ ಅಂತ ಅಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕ ಟೊಮ್ಯಾಟೋಸು. ಹಳ್ಳಿಗಳಲ್ಲಿ ಇರೋರಿಗೆ ಇದೆಲ್ಲ ತುಂಬಾ ಗೊತ್ತಿರುತ್ತೆ. ಇದರಿಂದ ಸಾಸ್ ಮಾಡಿರ್ತಾರೆ, ತುಂಬಾ ವೆರೈಟೀಸ್ ಫುಡ್ ಮಾಡ್ತಾ ಇರ್ತಾರೆ. ಸೊ ಚಿಕ್ಕ ಟೊಮೆಟೊ ಅಥವಾ ಬೆರಿ ಟೊಮ್ಯಾಟೊ ಅಂತ ಹೇಳ್ತಾರೆ, ಅದನ್ನು ಕೂಡ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಇದ್ರಲ್ಲಿ ಕೂಡ ವಿಟಮಿನ್ ಸಿ ಅಥವಾ ಹುಳಿ ಅನ್ನೋದು ತುಂಬಾ ಇರುತ್ತೆ, ಮತ್ತೆ ಇದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದೆಲ್ಲ ಫ್ರೂಟ್ಸ್ ಇನ್ನೇನು ತಿನ್ನೋದು ಅಂತ ನೀವು ಕೇಳ್ತಾ ಇರ್ಬೋದು. ಸೊ ಬೇರೆ ತುಂಬಾ ಒಳ್ಳೆ ಹಣ್ಣುಗಳಿದೆ, ಅದನ್ನ ದಯವಿಟ್ಟು ತಿನ್ನಿ. ಸೊ ಈಗ ನಾನು ಹೇಳಿದಷ್ಟು ಹಣ್ಣುಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿ. ಊಟದಲ್ಲಾದ್ರೂ ಆಗ್ಲಿ, ಬೇರೆ ಏನೇ ಫಂಕ್ಷನ್ಸ್ಗೆ ಹೊರಗಡೆ ಹೋದಾಗ್ಲೂ ಇದನ್ನೆಲ್ಲ ತಿನ್ನಕ್ ಹೋಗ್ಬೇಡಿ. ಇದರಲ್ಲಿ ತುಂಬಾ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ. ಸೊ ಇದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ ಎಂಬ್ರಿಯೋ ಡೆವಲಪ್ಮೆಂಟ್ಗೆ. ಸೊ ನಾರ್ಮಲ್ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಪ್ರೆಗ್ನೆಂಟ್ ಇರೋರಿಗೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತುಂಬಾ ಪ್ರಾಬ್ಲಮ್. ಸೊ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹುಣಸೆ ಹಣ್ಣು ಅಥವಾ ಹುಣಸೆಕಾಯಿ. ಈ ಹುಣಸೆ ಹಣ್ಣಾಗಿರ್ಬೋದು, ಹುಣಸೆಕಾಯಿ ಆಗಿರ್ಬೋದು, ಸೊ ಇದರಲ್ಲೂ ಕೂಡ ವಿಟಮಿನ್ ಸಿ ರಿಚ್ ಕಂಟೆಂಟ್ ಆಗಿರುತ್ತೆ. ಸೊ ಇದು ಕೂಡ ತುಂಬಾ ಹಾರ್ಮ್ಫುಲ್. ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಎಂಬ್ರಿಯೋ ಇರುತ್ತಲ್ಲ, ಸೊ ಅಂತ ಟೈಮಲ್ಲಿ ಈ ಹುಳಿ ಅಂಶನ ನಿಮ್ ಬಾಡಿಗೆ ಸೇರಿಸ್ಕೊಂಡ್ರೆ ಇದು ಎಂಬ್ರಿಯೋ ಡೆವಲಪ್ಮೆಂಟ್ಗೆ ಸ್ವಲ್ಪ ಅಡೆಚಣೆ ಆಗುತ್ತೆ. ಸೊ ಹಾಗಾಗಿ ಇದನ್ನ ಕೂಡ ಅವಾಯ್ಡ್ ಮಾಡಿ. ಡೇಟ್ಸ್. ಸೊ ಈಗ ನಾನು ಹೇಳಿದ್ದೀನಿ ತುಂಬಾ ವಿಡಿಯೋಸ್ ಅಲ್ಲಿ, ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ, ಸೊ ಡೇಟ್ಸ್ ತಿನ್ನಿ ಅಂದ್ಬಿಟ್ಟು ಹೇಳಿರ್ತೀನಿ. ಬಟ್ ಈ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದನ್ನ ಅವಾಯ್ಡ್ ಮಾಡಿ. ಇದು ಹೀಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಟ್ರೈಮಿಸ್ಟರ್ ಆದ್ಮೇಲೆ ಡೇಟ್ಸ್ ನ ಒಂದು 3-4 ಡೇಟ್ಸ್ ನ ತಿಂದ್ರೆ ಒಳ್ಳೆಯದು. ಸೊ ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಮಾಹಿತಿ. ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.